ಪುರಾಣ ಹೇಳ್ಕೋಬೇಕು. ಫಲಪುರಾಣ ಏನಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು. ವೀರಭದ್ರ ಹೇಗೆ ಹುಟ್ಟಿದ್ದಾನ ಅಂದ್ರೆ, ನಿರೀಶ್ವರ ಯಾಗ ಮಾಡುತ್ತಾ ಇರುವಂತಹ ದಕ್ಷ ಬ್ರಹ್ಮಣ ಅಹಂಕಾರವನ್ನು ತೆಗೆದು ಅವನಿಗೆ ಸುಜ್ಞಾನವನ್ನು ಶಿವಜ್ಞಾನವನ್ನು ನೀಡಿ ಈ ಲೋಕಕ್ಕೆ ಒಳ್ಳೆಯದಾಗಬೇಕಂತ ಈ ವೀರಭದ್ರ ಸ್ವಾಮಿಯ ಅವತಾರ ಉದ್ದೇಶ. ಮತ್ತು ದಕ್ಷಯಜ್ಞ ನಾಶನ ಮಾಡೋದಕ್ಕೆ ಹುಟ್ಟಿದ್ದ ಮಹಾ ವಿಕ್ರಮಶಾಲಿ ವೀರಭದ್ರ ಸ್ವಾಮಿಯವರು. ಈಗಿರುವಂತಹ ದಕ್ಷಯಜ್ಞದಲ್ಲಿ ಹುಟ್ಟಿರುವಂತಹ ವೀರಭದ್ರ ಸ್ವಾಮಿ ತನ್ನ ದಕ್ಷಯಜ್ಞದಲ್ಲಿ ಅಂದ್ರೆ ಈ ನಿರೀಶ್ವರ ಯಾಗಕ್ಕೆ ಎಲ್ಲಾ ದೇವತೆಗಳಿಗೆ ಆಹ್ವಾನ ಹೋಗಿರ್ತದೆ. ವಿಷ್ಣು, ಬ್ರಹ್ಮ, ಇಂದ್ರಾದಿ ಎಲ್ಲಾ ದೇವತೆಗಳು ಅಲ್ಲಿಗೆ ಹೋಗಿರ್ತಾರೆ. ಆ ದಕ್ಷಯಜ್ಞದಲ್ಲಿ ಇರುವಂತಹ ಎಲ್ಲಾ ದೇವತೆಗಳು ಈ ನಿರೀಶ್ವರ ಯಾಗಕ್ಕೆ ಹೋಗಿರುವಂತಹ ಪಾಪ ಇರುತ್ತದೆ. ಆ ಯಜ್ಞದಲ್ಲಿ ಸತೀದೇವಿ ಹೋಗಿ ಆತ್ಮಾರ್ಪಣೆ ಮಾಡಿಕೊಂಡ ತಕ್ಷಣ ಪರಮೇಶ್ವರನು ಕೋಪೋದ್ರಿಕ್ತನಾಗಿ ಶಿವ ರುದ್ರ ತಾಂಡವವನ್ನು ಮಾಡಿ ತನ್ನ ಜಡೆಯನ್ನು ತೆಗೆದು ಒಂದು ಪರ್ವತಕ್ಕೆ ಹುಡಿದಾಗ ಪೂರ್ವ ಭಾಗದಿಂದ ವೀರಭದ್ರ ಸ್ವಾಮಿ, ಉತ್ತರ ಭಾಗದಿಂದ ಭದ್ರಕಾಳಿ ದೇವಿ ಇಬ್ಬರು ಉದ್ಭವ ಆಗುವುದು. ಅವಾಗ ಶ್ರೀ ವೀರಭದ್ರ ಸ್ವಾಮಿಯವರು ಆ ಪರಮೇಶ್ವರನಿಗೆ ಹೇಳುತ್ತಾರೆ, ಹೇ ಶಿವ ಪರಮೇಶ್ವರನೇ, ನಾನು ಇವಾಗ ಬಂದಿದೆ, ನೀನು ಅಪ್ಪಣೆ ಏನು ಮಾಡಬೇಕು ಸ್ವಾಮಿ ಅಂತ ಕೇಳಿದ್ರೆ, ಈ ತರ ನಿರೀಶ್ವರ ಯಾಗವನ್ನು ಪ್ರಾರಂಭ ಮಾಡಿ ಈ ಲೋಕ ನಾಶನಕ್ಕೋಸ್ಕರಕ್ಕಾಗಿ ಪ್ರಯತ್ನ ಮಾಡುತ್ತಾ ಇದ್ದ ಈ ನಿರೀಶ್ವರ ಯಾಗಕ್ಕೆ ನನ್ನ ಯಾವುದೇ ಆಗಲಿ ನಾನು ಹೇಳಿದಂಗಳೇ ಹೋಗಿದ್ದಂತ ಸತೀದೇವಿಯು ಆತ್ಮಾರ್ಪಣೆ ಮಾಡಿಕೊಂಡಿದ್ದಾರೆ. ಅದಕ್ಕೋಸ್ಕರಕ್ಕಾಗಿ ಅಲ್ಲಿ ಹೋಗಿ ಆ ದಕ್ಷಯಜ್ಞವನ್ನು ನಾಶನ ಮಾಡುವಂತದ್ದು. ಅವಾಗ ಭದ್ರಕಾಳಿ ಸಮೇತನಾಗಿ ವೀರಭದ್ರ ಸ್ವಾಮಿಯವರು ರುದ್ರ ಗಣಗಳನ್ನು ತಗೊಂಡು ಹೋಗಿ ಆ ದಕ್ಷಯಜ್ಞವನ್ನು ನಾಶನ ಮಾಡುತ್ತಾರೆ. ಆ ದಕ್ಷ ಯಜ್ಞನ ವಿನಾಶನ ಮಾಡಿ ಆ ದಕ್ಷ ಯಜ್ಞ ಕುಂಡದ ಒಳಗಡೆ ಆತನ ಶಿರಸ್ಸನ್ನು ಖಂಡನ ಮಾಡಿ ಹಾಕುತ್ತಾರೆ. ಇದು ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ದಕ್ಷ ಯಜ್ಞದ ಬಗ್ಗೆ. ಇದು ಸಪರೇಟ್ ವಿಷಯ, ಇದೊಂದು ಹೇಳ್ಕೋಬೇಕಂದ್ರೆ ಒಂದು ದಿವಸ ಬೇಕಾಗುತ್ತದೆ. ಆದ್ರೆ ಅಷ್ಟು ಸಮಯಾಭಾವ ಇಲ್ಲ. ಇವಾಗ ಈ ದಕ್ಷಜ್ಞ ಹಾಕಿದ ನಂತರ ಈ ಎಲ್ಲಾ ದೇವತೆಗಳನ್ನು ಆ ದಕ್ಷಯಜ್ಞದಲ್ಲಿ ವೀರಭದ್ರ ಸ್ವಾಮಿಯವರು ಖಂಡನ ಮಾಡಿ ಇದು ಒಂದು ಬ್ರಹ್ಮಹತ್ಯಾ ಪಾತಕ ಆಗಿದೆ. ಅದಕ್ಕೋಸ್ಕರಕ್ಕಾಗಿ ಈ ವೀರಭದ್ರ ಸ್ವಾಮಿಯವರು ಪರಮೇಶ್ವರನ ಆಜ್ಞೆಯಂತೆ ಭೂಲೋಕಕ್ಕೆ ಬಂದು 12 ಜ್ಯೋತಿರ್ಲಿಂಗಗಳು ಮತ್ತು ಎಲ್ಲಾ ಶೈವ ಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡ ಬಂದು ದಕ್ಷಿಣ ಭಾರತಕ್ಕೆ ಬಂದು ಈ ರಾಯಚೋಟಿ ವೀರಭದ್ರ ಸ್ವಾಮಿಯವರ ಕ್ಷೇತ್ರಕ್ಕೆ ಬಂದು ಇಲ್ಲಿ ಈ ರಾಚೋಟಿ ವೀರಭದ್ರ ಸ್ವಾಮಿ ಕ್ಷೇತ್ರ ಪೂರ್ವ ಕಾಲದಲ್ಲಿ ಒಂದು ದೊಡ್ಡ ಪುಷ್ಪವನ, ವಿಶೇಷವಾದಂತಹ ಪುಷ್ಪಗಳು ಇಲ್ಲಿ ಸಿಗ್ತಾ ಇದ್ವು. ಮತ್ತು ಇಲ್ಲಿ ಮಾಂಡವ್ಯ ಮಹಾಮುನಿ ಜಪ ಬಲದಿಂದ ಹುಟ್ಟಿರುವಂತಹ ಮಾಂಡವ್ಯ ಮಹಾನದಿಗೆ ಇವಾಗ ಅಂತರ್ವಾಹಿನಿ ಆಗಿದೆ. ಮತ್ತು ಇಲ್ಲಿ ಅತಿ ಪ್ರಾಚೀನವಾದಂತಹ ಅಘೋರೇಶ್ವರ ಲಿಂಗ ಮತ್ತು ಅಗಸ್ತ್ಯ ಮಹಾಮುನಿಗಳಿಂದ ಪ್ರತಿಷ್ಠವಾಗಿರುವಂತಹ ಅಗಸ್ತ್ಯೇಶ್ವರ ಸ್ವಾಮಿ ಲಿಂಗ ಇಲ್ಲಿ. ಇಂಥ ಇರುವಂತಹ ಈ ಸ್ಥಾನದಲ್ಲಿ ಆ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಯವರು ತನ್ನ ಅವತಾರವನ್ನು ಸಮಾಪ್ತಿ ಮಾಡಬೇಕು ಅಂತ ನಿರ್ಣಯ ತಗೊಂಡು ಮತ್ತು ಈ ನಿರೀಶ್ವರ ಯಾಗಕ್ಕೆ ದಕ್ಷಯಜ್ಞಕ್ಕೆ ಹೋಗಿರುವಂತ ದೇವತೆಗಳಿಗೆ ಆ ಪಾಪ ಪುಣ್ಯವನ್ನು ಅವರು ಕಲಿತ್ಕೋಬೇಕಂದ್ರೆ, ಆ ಪಾಪ ಪುಣ್ಯ ಹೋಗ್ಬೇಕಂದ್ರೆ ಅವರಿಗೆ ಶಿವಜ್ಞಾನ ಬರಬೇಕು. ಆ ಶಿವಜ್ಞಾನ ನೀಡಬೇಕಂದ್ರೆ ಶಿವ ದೀಕ್ಷೆಯನ್ನೇ ಕೊಡಬೇಕು. ಆತರ ಈ ಶಿವ ದೀಕ್ಷೆ ಕೊಡ್ಬೇಕಂದ್ರೆ, ಶಿವಜ್ಞಾನ ಕೊಡ್ಬೇಕಂದ್ರೆ ಆಗಿರುವಂತ ಉನ್ನತ ಸ್ಥಾನದ ರಾಯಚೋಟಿ ಅಂತ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಯವರು ಈ ರಾಯಚೋಟಿ ಕ್ಷೇತ್ರದಲ್ಲಿ ತಮ್ಮ ಅವತಾರವನ್ನು ಸಮಾಪ್ತಿ ಮಾಡಿರುವಂತಹ ಸ್ಥಾನ, ಸ್ವಯಂಭೂವಾಗಿ ನಿಲ್ಲಿಸಿರುವಂತಹ ಸ್ಥಾನ ಅಂತ ಇಲ್ಲಿ ನಮಗೆ ಸ್ಥಳ ಪುರಾಣ ಹೇಳುದು. ಇವಾಗ ಸ್ಥಳ ಪುರಾಣಕ್ಕೆ ಮತ್ತು ಶಾಸ್ತ್ರಗಳ ಪುರಾಣಕ್ಕೆ ಭಾರಿ ವ್ಯತ್ಯಾಸ ಇರುತ್ತದೆ. ಇದಕ್ಕೋಸ್ಕರಕ್ಕಾಗಿ ನಾವು ಇನ್ನ ಶಾಸ್ತ್ರದ ಮುಂದೆ ಹೋಗಿದರೆ ವೀರಭದ್ರ ಸ್ವಾಮಿ ಯಾವಾಗ ಹುಟ್ಟಿದ್ದಾರೆ, ಇದಕ್ಕೋಸ್ಕರ ಹುಟ್ಟಿದ್ದಾನೆ ಅಂದ್ರೆ ವೀರಭದ್ರ ಸ್ವಾಮಿ
ವೀರಭದ್ರ ಸ್ವಾಮಿಗೆ ಮತ್ತು ವೀರಶೈವಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ. ಈ ವೀರಶೈವ ಆಚಾರದ ಮತದ ಮೂಲ ಪುರುಷ ವೀರಭದ್ರ ದೇವರೇ ಅಂತ ಖಂಡಿತವಾಗಿ ಹೇಳಬಹುದು. ಅದಕ್ಕೋಸ್ಕರಕ್ಕಾಗಿ ನಮಗೆ ಕೆಲವು ಶಾಸ್ತ್ರದ ಆಧಾರಗಳು ಇದಾವೆ. ನಿಮಗೆ ಲಿಂಗ ಪುರಾಣದಲ್ಲಿ ಒಂದು ಶ್ಲೋಕವಿದೆ. ವೀರಭದ್ರೋ ಮಹಾತೇಜೋ ಹಿಮಕುಂಡೇಂದು ಸನ್ನಿಭ ಭದ್ರಕಾಳಿ ಪ್ರಿಯೋ ನಿತ್ಯಂ ಮಾತೃನಾಮಭಿರಕ್ಷ. ಇಂಥ ಲಿಂಗ ಪುರಾಣ ಶ್ಲೋಕ ಆಧಾರವಿದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ವೀರಭದ್ರ ಸ್ವಾಮಿಯವರು ಭದ್ರಕಾಳಿ ಸಮೇತನಾಗಿ ಇದ್ದಾರೆ ಮತ್ತು ಮಾತೃನಾಮ ಅಭಿರಕ್ಷಕಾಯ ನಮಃ. ಇವಾಗ ನೀವು ನೋಡ್ರಿ, ಸಪ್ತಮಾತೃಕರು ಅಂತ ಕರೆಯುತ್ತಾರೆ. ಈ ಸಪ್ತಮಾತೃಗಳು ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತದ ವಾರಾಹಿ ಚೈವ ಇಂದ್ರಾಣಿ ಚಾಮುಂಡ ಸಪ್ತಮಾತೃಕ. ಇವರು ಸಪ್ತಮಾತೃಕರು. ನಿಮ್ಗೆ ಇವರು ಶಿವಾಲಯದಲ್ಲಿ ಕಾಣಿಸ್ತಾರೆ. ಸಪ್ತಕನ್ಯರು ಅಂತ ಕರೆಯುತ್ತಾರೆ. ಈ ಸಪ್ತಕನ್ಯರನ್ನು, ಈ ಸಪ್ತ ಮಾತೃಕೆಯನ್ನು ರಕ್ಷಣೆ ಮಾಡುವಂತಹ ಆ ಬಾಧ್ಯತವನ್ನು ತಗೊಂಡಿದ್ದು ಆ ಶಕ್ತಿ ದೇವತೆ ಯಾರಂದ್ರೆ ವೀರಭದ್ರ ದೇವ. ನಿಮಗೆ ಇವಾಗ ನೂತನವಾಗಿ ನಿರ್ಮಾಣ ಮಾಡಿರುವಂತಹ ದೇವಾಲಯಗಳಲ್ಲಿ ಈ ವಿಧವಾದ ಶಿಲ್ಪಗಳು ನಿಮಗೆ ಕಾಣೋದಿಲ್ಲ. ಅತಿ ಪ್ರಾಚೀನವಾದ ಶೈವ ಸಂಪ್ರದಾಯದ ಶಿವಾಲಯಗಳಲ್ಲಿ ಈ ವಿಧವಾದ ಈ ಸಪ್ತಮಾತೃಕೆಯರು ಮತ್ತು ವೀರಭದ್ರ ಸಮೇತ ಗಣಪತಿ ವೀರಭದ್ರ ಸ್ವಾಮಿ ಸಮೇತನಾಗಿರುವಂತಹ ಸಪ್ತಮಾತೃಕೆಯರು ಶಿಲ್ಪಗಳು ಕಾಣಿಸ್ತವೆ. ಅಲ್ಲಿ ವೀರಭದ್ರ ಸ್ವಾಮಿ ಹೇಗೆ ಇರ್ತಾನಂದ್ರೆ ವೀಣಾಧರ ವೀರಭದ್ರ ಸ್ವಾಮಿ ಅಂತ ಕರೆಯುತ್ತಾರೆ. ಈ ತರ ಮೂರ್ತಿ ನಿಮಗೆ ದಕ್ಷಿಣಾಮೂರ್ತಿ ನೋಡಿದ್ರೆ ಹೇಗಿರ್ತಾರೋ ಆ ತರನೇ ವೀರಭದ್ರ ಸ್ವಾಮಿ ಮೂರ್ತಿ ವೀಣನ ತಗೊಂಡು ವೀಣಾವಾದ್ಯದಿಂದ ಹೇಳಿಕೊಂಡು ಇರ್ತಾರೆ. ಆದ್ರೆ ವೀಣಾಧರ ವೀರಭದ್ರ ಮೂರ್ತಿ ಅಂತ ಕರೆಯುತ್ತಾರೆ. ಈ ಸಪ್ತಮಾತೃಕರ ಪಟ್ಟಿಯಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಲಿಂಗ ಪುರಾಣದಲ್ಲಿ ಮಾತೃಣಾಭಿರಕ್ಷಕಾಯ ನಮಃ ಅಂತ ಒಂದು ಹೆಸರೇ ವೀರಭದ್ರ ಸ್ವಾಮಿ. ಆತರ ಮಾತೃಕೆಯನ್ನು ರಕ್ಷಣೆ ಮಾಡುವಂತಹ ಪ್ರಭಾವಶಾಲಿ ವಿಕ್ರಮಶಾಲಿ ವೀರಭದ್ರ. ಮತ್ತೆ ಈ ವೀರಭದ್ರ ಸ್ವಾಮಿ ದಕ್ಷಿಣಾಮೂರ್ತಿ ಅಂಶದಿಂದ ಇರುತ್ತಾನೆ. ಸಾಕ್ಷಾತ್ ಗುರುಸ್ವರೂಪನೇ. ಗುರುಸ್ವರೂಪ ವೀರಮಾಹೇಶ್ವರ ಆಚಾರ ಸ್ವರೂಪ ಆಗಿರುವಂತಹ ವೀರಭದ್ರನು ಗುರುಸ್ವರೂಪದಾಗಿ ಇರ್ತಾನೆ, ದಕ್ಷಿಣಾಮೂರ್ತಿ ಅಂಶದಲ್ಲಿ ಇರ್ತಾನೆ ಅಂತ ನಮ್ಗೆ ಈ ಸಂದರ್ಭದಲ್ಲಿ ನಿರ್ಣಯವಾಗಿದೆ. ಇದಕ್ಕೋಸ್ಕರ ನಿಮ್ಗೆ ದಕ್ಷಿಣಾಮೂರ್ತಿ ಕಲ್ಪ ಎಂಬ ಒಂದು ಗ್ರಂಥದಲ್ಲಿಯೂ ವೀರಭದ್ರ ದಕ್ಷಿಣಾಮೂರ್ತಿ ಮಂತ್ರ ಅಂತ ಒಂದಿದೆ. ದಕ್ಷಿಣಾಮೂರ್ತಿ ವೀರಭದ್ರ ಸ್ವರೂಪವಾಗಿ ಇದ್ರೆ ಹೇಗಿರ್ತಾನೆ ಇದೆ. ಆತರ ನಿಮಗೆ ಈ ತರ ಗುರುಸ್ವರೂಪನಾಗಿ ವೀರಭದ್ರ ಸ್ವಾಮಿ ಇರ್ತಾರೆ. ಅದೇ ನಿಮಗೆ ವೀರಾಗಮದಲ್ಲಿ ಒಂದು ಅದ್ಭುತವಾದ ಶ್ಲೋಕ. ವೀರಮಾಹೇಶ್ವರಾಚಾರ ವೀರಭದ್ರಾಜತೆ ನಮಃ ಅಶೇಷ ಪ್ರಮದಾಚಾರ ಗುರುಣಾಂ ಗುರವೇ ನಮಃ. ಎಷ್ಟು ಅದ್ಭುತವಾದ ಶ್ಲೋಕ. ವೀರಮಾಹೇಶ್ವರ ಆಚಾರ ಅಂದ್ರೆ ಈ ವೀರಶೈವ ಪರಂಪರದಲ್ಲಿ ಇರುವಂತಹ ಆಚಾರ್ಯರಿಗೆ ಶಿವಲಿಂಗ ಧಾರಣ ಮಾಡಿಕೊಂಡಿರುವಂತಹ ಎಲ್ಲರಿಗೂ ವೀರಮಾಹೇಶ್ವರರು ಅಂತ ಕರೆಯುತ್ತಾರೆ. ಈ ವೀರಮಾಹೇಶ್ವರರು ಆಚರಣೆ ಮಾಡಿರುವಂತಹ ಆಚರಣೆ ಯಾವುದು ಇರ್ತಿದೋ ಆ ಆಚರಣೆಗೋಸ್ಕರಕ್ಕಾಗಿ ಆ ಆಚಾರವನ್ನು ಈ ಭೂಲೋಕದಲ್ಲಿ ಪ್ರತಿಷ್ಠಾಪನ ಮಾಡಿದ್ರವರು ಯಾರಾದ್ರೆ ವೀರಭದ್ರ ಸ್ವಾಮಿ. ಇದು ನಿಮಗೆ ಸ್ಕಾಂದ ಪುರಾಣದಲ್ಲಿ ಇದು ಉಲ್ಲೇಖವಿದೆ. ನಮಾಮಿ ವೀರಭದ್ರಂತಂ ಅಸಮಾನ ಪರಾಕ್ರಮಂ ವೀರಶೈವ ಮತಂ ಸ್ಥಾಪ್ಯ ವರ್ಧಯನ್ ಯೋ ಪುರಾಭುವಿ. ನೋಡ್ರಿ, ಇಲ್ಲಿ ಹೇಳುತ್ತಾ ಇದ್ದಾರೆ ಸಾಕ್ಷಾತ್ ವೀರಭದ್ರ ಸ್ವಾಮಿಯೇ ಈ ವೀರಶೈವ ಮತವನ್ನು ಈ ಭೂಲೋಕದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತ ಈ ಸ್ಕಾಂದ ಪುರಾಣ ಶ್ಲೋಕದಲ್ಲಿ ನಮಗೆ ನಿರ್ಣಯವಾಗಿದೆ. ಅದೇ ರೀತಿಯ ಈ ಹಿಂದೆ ಹೇಳಿರುವಂತ ವೀರಾಗಮ ಶ್ಲೋಕದಲ್ಲಿ ಅಲ್ಲಿ ಮಾಹೇಶ್ವರರು ಆಗಿರುವಂತ ವೀರಭದ್ರನು ವೀರಶೈವ ಮತ ಸ್ಥಾಪಕನು ಆಗಿರುವಂತೆ ಇಲ್ಲಿ ಸ್ಕಾಂದ ಪುರಾಣದಲ್ಲಿ ಹೇಗಿರ್ತದೆ. ಮತ್ತೆ ಅಶೇಷ ಪ್ರಮದಾಚಾರ ಗುರುನಾಂ ಗುರವೇ ನಮಃ. ಇಲ್ಲಿ ನೋಡ್ರಿ, ಈ ವೀರಮಾಹೇಶ್ವರ ಆಚಾರವನ್ನು ಈ ಭೂಲೋಕದಲ್ಲಿ ರೇಣುಕಾದಿ ಪಂಚಾಚಾರ್ಯರು ಭೂಲೋಕದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ಆಚಾರ್ಯರಿಗೂ ಪ್ರಮದ ಆಚಾರ್ಯರು, ಈ ಪ್ರಮದ ಆಚಾರ್ಯರು ಯಾರಿರ್ತಾರೋ ಅವರು ಗುರು. ಆ ಗುರು ಎಲ್ಲರಿಗೂ ಗುರು ಶ್ರೀ ವೀರಭದ್ರನೇ ಅಂತ ಇಲ್ಲಿ ವೀರಾಗಮ ಶ್ಲೋಕ ಹೇಳಿದ್ದಾರೆ. ಇಂಥ ವಿಶೇಷವಾದಂತಹ ವೀರಶೈವ ಸಂಪ್ರದಾಯವನ್ನು ಈ ಭೂಲೋಕದಲ್ಲಿ ಸ್ಥಾಪನೆ ಮಾಡಿ ವೀರಶೈವ ಸಂಪ್ರದಾಯ ಅನುಸಾರಕ್ಕೋಸ್ಕರಕ್ಕಾಗಿ ಮೂಲ ಪುರುಷನಾಗಿ ನಿಂತು ವೀರ ಗೋತ್ರದ ಗೋತ್ರ ಪುರುಷನಾಗಿ ಆಗಿರುವಂತಹ ವೀರಭದ್ರ ಸ್ವಾಮಿ
ಮತ್ತೆ ನಿಮ್ಗೆ ಆತರ ಗುರುಸ್ವರೂಪನಾಗಿ ಆಗಿರುವಂತ ವೀರಭದ್ರ ಸ್ವಾಮಿಯೇ ಈ ವೀರಶೈವ ಮೂಲಪುರುಷ. ಇದು ವೀರಶೈವಕ್ಕೂ ಮತ್ತು ವೀರಭದ್ರ ಸ್ವಾಮಿಗೆ ಇರುವಂತಹ ಒಂದು ಅವಿನಾಭಾವ ಸಂಬಂಧ ಸಂಕ್ಷಿಪ್ತದಲ್ಲಿ ಹೇಳಬೇಕಂದ್ರೆ. ಮತ್ತೆ ಇವಾಗ ನಾವು ರಾಯಚೋಟಿ ಕ್ಷೇತ್ರಕ್ಕೆ ಬರೋಣ. ಈ ರಾಯಚೋಟಿ ವೀರಭದ್ರ ಸ್ವಾಮಿಯ ಕ್ಷೇತ್ರದಲ್ಲಿ ಈ ಆಲಯ ಎಲ್ಲ ನಿರ್ಮಾಣ ಹೇಗಿರುತ್ತದೆ ಅಂದ್ರೆ, ಎಲ್ಲ ಆಲಯ ವೀರಶೈವ ಆಗಮ ವೀರಶೈವ ಆಚಾರವನ್ನು ಪ್ರತಿಬಿಂಬಿಸುತ್ತಾ ಇರ್ತದೆ. ನೀವು ಮೊದಲನೇ ಸಾರಿ ದೇವಸ್ಥಾನಕ್ಕೆ ಬಂದಿದ್ರೆ ನೀವು ಮಹಾನಂದಿ ಕಾಣಿಸ್ತದೆ. ಸ್ವಾಮಿಯವರ ದೇವಾಲಯದ ಪ್ರಧಾನ ಗೋಪುರಕ್ಕೆ ಮುಂದು ಭಾಗದಲ್ಲಿ ಮಹಾನಂದಿ ಕಾಣಿಸ್ತದೆ. ಆ ಮಹಾನಂದಿ ಮುಂದು ಭಾಗದಲ್ಲಿ ಒಂದು ದೀಪ ಸ್ತಂಭವಿದೆ, 54 ಅಡಿ. ಇಷ್ಟು ದೊಡ್ಡ ಸ್ತಂಭ ಎಲ್ಲೂ ಇಲ್ಲ. ಒಂದೇ ಏಕಶಿಲಾ ಸ್ತಂಭ ಅಂತ ಕರೆಯುತ್ತಾರೆ ಅದನ್ನು, ಏಕಶಿಲಾ ಸ್ತಂಭ. ಆ ಏಕಶಿಲಾ ದೀಪಸ್ತಂಭ ವಿಜಯ ಸ್ತಂಭವನ್ನು ನೀವು ಅಲ್ಲಿ ಇರುವಂತಹ ಶಿಲ್ಪಗಳನ್ನು ನೋಡಿದರೆ ಅಲ್ಲಿ ಒಂದು ಶಿಲ್ಪ ಇರ್ತದೆ. ಆ ಶಿಲ್ಪದಲ್ಲಿ ಒಬ್ಬ ವೀರಶೈವ ಆಚಾರ್ಯರು ಶಿವಲಿಂಗವನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡಿರ್ತಾರೆ. ಇದು ವೀರಶೈವ ಆಚಾರ ಸಂಪ್ರದಾಯ. ಶಿವಲಿಂಗ ಧಾರಣೆ ಮಾಡುವುದು, ಶಿವಲಿಂಗವನ್ನು ಎಡಗೈಯಲ್ಲಿ ಪೂಜೆ ಮಾಡುವುದು ವೀರಶೈವ ಆಚಾರ ಸಂಪ್ರದಾಯ. ಅದಕ್ಕೋಸ್ಕರಕ್ಕಾಗಿ ಈ ಶಿಲ್ಪದಲ್ಲಿಯೂ ವೀರಶೈವವನ್ನು ಪ್ರತಿಬಿಂಬಿಸುತ್ತಿರುವಂತಹ ದೇವಸ್ಥಾನ ಇದು ವೀರಭದ್ರ ಸ್ವಾಮಿ ದೇವಸ್ಥಾನ, ರಾಚೋಟಿ ವೀರಭದ್ರ ಸ್ವಾಮಿ ದೇವಸ್ಥಾನ. ನಿಮಗೆ ಮತ್ತೆ ಅಲ್ಲಿಂದ ಮುಂದೆ ಬಂದ್ರೆ ಪ್ರಧಾನ ಆಲಯದಿಂದ ಚರಣಗಳು ಅಂದ್ರೆ ಪಾದಗಳು ಬರ್ತಾವ. ಬಲಿಪೀಠ ಆಗಿದ ನಂತರ ನಿಮ್ಗೆ ಧ್ವಜಸ್ತಂಭ ಆಗಿದ ನಂತರ ನಿಮ್ಗೆ ನಂದಿ ಮಂಟಪ ಆಗಿದ ನಂತರ ಬರೋದೇ ನಿಮ್ಗೆ ಮಹಾಮಂಟಪ ಅಂತ ಕರೆಯುತ್ತಾರೆ. ಮಹಾಮಂಟಪ, ನೃತ್ಯ ಮಂಟಪ ಅಂತ ಕರೆಯುತ್ತಾರೆ. ಈ ನೃತ್ಯ ಮಂಟಪವನ್ನು ನೋಡ್ರಿ, ಆ ಕಾಲದಲ್ಲಿ ವೀರಶೈವಂತ ಆಚಾರ್ಯರು ಈ ವೀರಶೈವ ತತ್ವವನ್ನು ಪ್ರತಿಬಿಂಬಿಸಬೇಕು. ಎಲ್ಲರೂ ಹೇಳ್ತಾರೆ ಇವಾಗ ನಮ್ಗೆ ಪರಾರ್ಥ ಪೂಜೆ ಇಲ್ಲ, ದೇವಾಲಯಗಳು ಹೋಗೋದಿಲ್ಲ, ಯಾವುದೇ ಇಲ್ಲ ಅಂತ. ಈ ನೋಡ್ರಿ, ಹಿಂದಿನ ಕಾಲದಲ್ಲಿ ವೀರಶೈವ ಆಚಾರ್ಯರು ಎಷ್ಟು ವೀರಶೈವದ ಬಗ್ಗೆ ಅವರಿಗೆ ಆ ಮಹತ್ವವಿತ್ತು. ಅವರು ಎಷ್ಟು ತತ್ವಗಳನ್ನು ಈ ಆಲಯದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಈ ಮಹಾಮಂಟಪವು ಒಂದು ನಿರ್ವಚನ. ಈ ಮಹಾಮಂಟಪದಲ್ಲಿ 36 ಕಂಬಗಳು ಇರ್ತವೆ. ಈ 36 ಸ್ತಂಭಗಳು ವೀರಶೈವದ ಪರವಾಗಿ ಶಿವ ತತ್ವಗಳು 36 ಇರ್ತಾವಂತ ಶಿವ ಆಗಮಗಳು. ಆತರ 36 ತತ್ವಗಳಿಗೆ ಒಂದೊಂದು ಪಕ್ಕಕ್ಕೆ ಒಂದೊಂದು 36 ಸ್ತಂಭಗಳು ಇರು ಆ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಶಿವಮಂಟಪ ಅಂತ ನಾವು ಕರೆಯಬಹುದು. ಶ್ರೀಮಂತದ 24 ಅಕ್ಷರಗಳಿಗೆ 24 ಸ್ತಂಭಗಳಿಂದ ನಿರ್ಮಾಣ ಮಾಡಿರುವಂತ ಮಹಾಮಂಟಪ ಇದೆ. ಅದರನ್ನು ಗಾಯತ್ರಿ ಮಂಟಪ ಅಂತ ಕರೆಯುತ್ತಾರೆ. ಆತರ ಇಲ್ಲಿಯೂ ವೀರಭದ್ರ ಸ್ವಾಮಿ ಕ್ಷೇತ್ರದಲ್ಲಿಯೂ 36 ಸ್ತಂಭಗಳು ಶಿವತತ್ವಗಳು ಪ್ರತೀಕವಾಗಿ ಇರುವಂತ ಮಹಾಮಂಟಪವನ್ನು ಶಿವಮಂಟಪ ಅಂತ ನಾವು ಕರೆಯಬಹುದು. ಅಲ್ಲಿಂದ ಮುಂದೆ ಹೋದರೆ ನಮ್ಗೆ ಅಪ್ಪಡಿಯ ಎತ್ತಿ ಇರುವಂತಹ ಇಬ್ಬರು ದ್ವಾರಪಾಲಕರು ನಮ್ಗೆ ಕಾಣಿಸ್ತಾರೆ, ನಂದಿಕೇಶ್ವರ, ಚಂಡಿಕೇಶ್ವರ. ನೋಡ್ರಿ, ಈಗ ಪ್ರಾಚೀನ ಕಾಲದಲ್ಲಿ ಎಲ್ಲೆಲ್ಲಿಯೂ ವೀರಭದ್ರ ಸ್ವಾಮಿಗೆ ಆ ದ್ವಾರಪಾಲಕರು ಇರುವಂತಹ ದೇವಸ್ಥಾನಗಳು ಕಡಿಮೆ ಅಂತ ಹೇಳಬಹುದು. ಅದರಲ್ಲಿ ಈ ದ್ವಾರಪಾಲಕರ ನಿರ್ಮಾಣ ನೀವು ನೋಡಿದ್ರೆ ಈ ಶಿಲ್ಪದಲ್ಲಿ ಕಲಿಂಗ ಧಾರವನ್ನು ಮಾಡಿಕೊಂಡು ಇಲ್ಲಿ ಇರುವಂತಹ ದ್ವಾರಪಾಲಕರು ವೀರಶೈವ ಆಚಾರ ಧರ್ಮವನ್ನು ಮಾಡುತ್ತಾರೆ ಅಂತ ವಿಷಯ. ಮತ್ತು ಅಲ್ಲಿಂದ ಮುಂದೆ ಹೋದರೆ ನಂದಿ ಮಂಟಪ, 2 ಜೋಡಿ ನಂದಿಗಳು ಇರ್ತಾವೆ, ಅಂತರಾಲಯ. ಅಲ್ಲಿಂದ ನಿಮ್ಗೆ ವೀರಭದ್ರ ಸ್ವಾಮಿಯ ಮೂಲಮೂರ್ತಿ ದರ್ಶನ. ಈ ವೀರಭದ್ರ ಸ್ವಾಮಿಯ ಮೂಲಮೂರ್ತಿ ಈ ವೀರಭದ್ರ ಸ್ವಾಮಿಯ ಮೂಲಮೂರ್ತಿ ರೂಪ ಅತಿ ಸುಂದರವಾಗಿರುವಂತಹ ಶಿಲ್ಪ ಇದು. ಯಾಕೆ ಅಂದ್ರೆ ಇದು ವಿಶೇಷ ಶಿಲ್ಪ. ವೀರಭದ್ರ ಶಿಲ್ಪಗಳಲ್ಲೇ ವಿಶೇಷ ಶಿಲ್ಪ. ನಿಮ್ಗೆ ಯಾವಾಗ ನೋಡ್ರಿ ವೀರಶೈವ ನಿಮ್ಗೆ ಶಿಲ್ಪಶಾಸ್ತ್ರದಲ್ಲಿ ಒಂದು ವೀರಭದ್ರ ಸ್ವಾಮಿಯ ಶಿಲ್ಪವನ್ನು ನೋಡಿದ್ರೆ, ಆ ಲಕ್ಷಣ ನೋಡಿದ್ರೆ ನಿಮ್ಗೆ ತ್ರಿಭಂಗಿ ಆಕೃತಿಯಲ್ಲಿ ನಿಂತ್ಕೊಂಡಿರ್ತಾರೆ.
ಇರ್ತಾನೆ ಸ್ವಾಮಿ. ದಶಾಯುಧಗಳನ್ನು ಹಿಡಿದುಕೊಂಡು ರೌದ್ರಾವತಾರವಾಗಿರ್ತಾನೆ ವೀರಭದ್ರ ಸ್ವಾಮಿ. ಆದ್ರೆ ರಾಯಚೋಟಿ ವೀರಭದ್ರ ಸ್ವಾಮಿ ಕ್ಷೇತ್ರದಲ್ಲಿ ವೀರಭದ್ರ ಸ್ವಾಮಿ ಅತಿ ಸೌಮ್ಯವಾಗಿ ದಕ್ಷಿಣಾಮೂರ್ತಿ ಅಂಶದಿಂದ ವೀರಶೈವ ಆಗಮ ಗ್ರಂಥಗಳಲ್ಲಿ ಹೇಗೆ ಆಚಾರ್ಯ ರೂಪವನ್ನು ಹೇಳಿರುತ್ತಾರೋ ಆ ತರ ರೂಪ ನಿಮ್ಮಲ್ಲಿ ಕಾಣಿಸ್ತದೆ. ಇಲ್ಲ ಏನು ಆಭರಣಗಳು ಏನು ಇರಲ್ಲ, ಇಲ್ಲ ಕಂಠದಲ್ಲಿ, ಶಿರಸ್ಸಿನಲ್ಲಿ, ಕೈಯಲ್ಲಿ ಎಲ್ಲ ರುದ್ರಾಕ್ಷ ಧಾರಣಗಳನ್ನು ಮಾಡಿಕೊಂಡು ಶಿರಸ್ಸಿನಲ್ಲಿ ರುದ್ರಾಕ್ಷಯಲ್ಲಿ ಕಟ್ಟಿರುವಂತಹ ಚಿನ್ನದ ಶಿವಲಿಂಗವನ್ನು ಇರ್ತಾರೆ ವೀರಭದ್ರ ಸ್ವಾಮಿ. ನಿಮ್ಗೆ ಸ್ವಾಮಿಯವರಿಗೆ ನಮಗೆ ಶಿವಲಿಂಗ ಪೂಜೆ, ನಮ್ಮ ಇಷ್ಟಲಿಂಗಾರ್ಚನ ಪೂಜೆಯಲ್ಲಿ ನಾವು ಷಟ್ಸ್ಥಲ ಪೂಜೆ ವಿಧಾನದಲ್ಲಿ ರುದ್ರಾಕ್ಷ ಧಾರಣೆಯೇ ಈ ರುದ್ರಾಕ್ಷ ಧಾರಣ ಮಾಡುವ ಸ್ಥಳದಲ್ಲಿ ಬರ್ತದೆ. ರುದ್ರಾಕ್ಷ 108 ರುದ್ರಾಕ್ಷಗಳನ್ನು ನಾವು ಯಜ್ಞೋಪವೀತ ರೂಪವಾಗಿ ಶಿವ ಪೂಜಾ ಮಾಡುವ, ಇಷ್ಟಲಿಂಗ ಪೂಜೆ ಮಾಡುವ ಸಮಯದಲ್ಲಿ ಆತರ ಇಲ್ಲಿ ಇರುವಂತಹ ರಾಚೋಟಿ ವೀರಭದ್ರ ಸ್ವಾಮಿ ಶಿಲ್ಪವು ಆತರನೇ ನಿಮ್ಗೆ ಯಜ್ಞೋಪವೀತ ರೂಪವಾಗಿ ರುದ್ರಾಕ್ಷ ಯಜ್ಞೋಪವೀತವನ್ನು ಧಾರಣ ಮಾಡಿಕೊಂಡಿದ್ದಾರೆ. ಮತ್ತೆ ಇಲ್ಲಿ ಇರುವಂತಹ ವೀರಭದ್ರ ಸ್ವಾಮಿಗೆ ಮೀಸಲು ಇರಲ್ಲ. ಅದಕ್ಕೋಸ್ಕರಕ್ಕಾಗಿ ಇಲ್ಲಿ ಇರುವಂತಹ ವೀರಭದ್ರ ಸ್ವಾಮಿ ಶಾಂತ ಸ್ವರೂಪ ಅಂತ ಕರೆಯುತ್ತಾರೆ, ದಕ್ಷಿಣಾಮೂರ್ತಿ ಅಂಶ ಅಂತ ಕರೆಯುತ್ತಾರೆ. ಮತ್ತೆ ವೀರಭದ್ರ ಸ್ವಾಮಿ ನಿಮಗೆ ತ್ರಿಭಂಗಿ ಆಕೃತಿಯಲ್ಲಿ ಇದ್ರೆ ಇಲ್ಲಿ ಭದ್ರ ಲಕ್ಷಣದಿಂದ ಇರ್ತಾನೆ. ಆದ್ರೆ ಸ್ಟಡಿಯಾಗಿ ಸ್ಟ್ರೈಟ್ ಆಗಿ ನಿಂತ್ಕೊಂಡಿರ್ತಾರೆ ವೀರಭದ್ರ ಸ್ವಾಮಿಯವರು. ಇಲ್ಲಿ ಆತರ ಇರುವಂತಹ ವಿಶೇಷವಾದಂತಹ ಶಿಲ್ಪ ಇದೆ. ಯಾಕೆ ಆತರ ಸ್ಟ್ರೈಟ್ ಅದೇ ಸ್ಟಡಿಯಾಗಿ ನಿಂತ್ಕೊಂಡಿದ್ದಾರೆ ವೀರಭದ್ರ ಸ್ವಾಮಿಯವರು ಅಂದ್ರೆ ನಿಮ್ಗೆ ದಕ್ಷಯಜ್ಞಕ್ಕೆ ಹೋಗ್ಬೇಕು. ಮತ್ತೆ ಅಲ್ಲಿ ದಕ್ಷಯಜ್ಞದಲ್ಲಿ ನಿರೀಶ್ವರ ಯಾಗಕ್ಕೆ ಹೋಗಿರುವಂತಹ ಎಲ್ಲಾ ದೇವತೆಗಳನ್ನು ಸಂಹಾರ ಮಾಡುತ್ತಾ ಇದ್ರೆ ವೀರಭದ್ರನು ದೇವಾನ ದೇವತೆಗಳು ಎಲ್ಲರೂ ಸ್ವಾಮಿ ಆ ವೀರಭದ್ರ ಸ್ವಾಮಿಯ ಪಾದವನ್ನು ಹಿಡಿದುಕೊಂಡು, ಓ ವೀರಭದ್ರೇಶ್ವರ, ನಾವು ತಪ್ಪು ಮಾಡಿದ್ದೀವಿ, ಈ ನಿರೀಶ್ವರ ಯಾಗಕ್ಕೆ ಬಂದು ನಾವು ದೊಡ್ಡ ತಪ್ಪನ್ನು ಮಾಡಿದ್ದೀವಿ, ಈ ಪಾಪ ಪರಿಹಾರಕ್ಕೋಸ್ಕರಕ್ಕಾಗಿ ನಿಮ್ಮ ಪಾದ ಸೇವೆಯನ್ನು ನಾವು ಮಾಡಿಬಿಡ್ತೀವಿ ಸ್ವಾಮಿ, ಅಪ್ಪಣೆ ಕೊಡ್ರಿ ಅಂತ. ಅದಕ್ಕೋಸ್ಕರಕ್ಕಾಗಿ ಆ ವೀರಭದ್ರ ಸ್ವಾಮಿಗೆ ಪಾದಾರ್ಚನೆಗೆ, ದೇವಾನುದೇವತೆಗಳ ಪಾದಾರ್ಚನೆಗೆ ಅವಕಾಶ ಇರಬೇಕು ಅಂತ ಆ ಸ್ವಾಮಿ ಎರಡು ಪಾದಗಳು ಸ್ಟಡಿಯಾಗಿ ಸ್ಟ್ರೈಟ್ ಆಗಿ ಇರ್ತದೆ. ನೀವು ಅದು ನೋಡಬಹುದು ವಿಶೇಷವಾದ. ಮತ್ತೆ ಇಲ್ಲಿ ವೀರಭದ್ರ ಸ್ವಾಮಿಗೆ ಪಕ್ಕದಲ್ಲಿ ಒಂದು ಶಿವಲಿಂಗ ಇದೆ. ಇದು ವೀರೇಶ್ವರ ಲಿಂಗ ಅಂತ ಕರೆಯುತ್ತಾರೆ. ಮತ್ತೆ ಭದ್ರಕಾಳಿ ಸಮೇತನಾಗಿ ವೀರಭದ್ರ ಸ್ವಾಮಿ ಅವತಾರ ಸಮಾಪ್ತಿಯನ್ನು ಮಾಡಿರುವಂತ ಸ್ನಾನ ಅಂತ ಕರೆಯುತ್ತಾರೆ, ಸ್ಥಳ ಪುರಾಣದಲ್ಲಿ ಮಾಡ್ಕೊಂಡಿದೆ. ಮತ್ತೆ ಈ ಆಲಯ ಎಲ್ಲ ನೀವು ಅಲ್ಲಲ್ಲಿ ನೋಡಿದ್ರೆ ಉಬ್ಬು ಶಿಲ್ಪಗಳು ಇದಾವೆ, ಸ್ತಂಭಗಳ ಮೇಲೆ ಉಬ್ಬು ಶಿಲ್ಪಗಳು ಇದಾವೆ. ಅವನ್ನು ನೋಡಿದ್ರೆ ಅಲ್ಲೆಲ್ಲ ನಿಮ್ಗೆ ವೀರಶೈವ ಆಚಾರ್ಯರು ಕಾಣಿಸ್ತಾರೆ ಕೆಲವು ಶಿಲ್ಪಗಳಲ್ಲಿ. ಇವಾಗ ನೋಡ್ರಿ ನೀವು, ನಮ್ಮ ವೀರಶೈವ ಆಚಾರ್ಯರು ಎಷ್ಟು ಸುಂದರವಾಗಿ, ಎಷ್ಟು ಜಾಗೃತವಾಗಿ ಈ ವೀರಶೈವ ತತ್ವವನ್ನು, ವೀರಶೈವ ಆಚಾರವನ್ನು ಉಳಿಸಬೇಕು ಅಂದ್ರೆ ಪ್ರತಿಬಿಂಬಿಸುತ್ತಾ ನಾವು ಈ ದೇವಾಲಯಗಳನ್ನು ನಿರ್ಮಾಣ ಮಾಡಬೇಕು ಅಂತ ಸಂದೇಶವನ್ನು ಕೊಡುವಂತಹ ಸ್ಥಾನ ರಾಯಚೋಟಿ ವೀರಭದ್ರ ಸ್ವಾಮಿ ದೇವಸ್ಥಾನ. ಇದನ್ನು ಎಲ್ಲರೂ ಗಮನಿತವಾಗಿ ಇಟ್ಕೊಂಡು ಎಲ್ಲರೂ ನೂತನವಾಗಿ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನಗಳಲ್ಲಿ ನೆಕ್ಸ್ಟ್ ಅಂದ್ರೆ ತದನಂತರ ಕಾಲದಲ್ಲಿ ಬರುವಾಗ ದೇವಾಲಯಗಳಲ್ಲೂ ಕರ್ನಾಟಕದಲ್ಲಿ ವೀರಶೈವ ಆಚಾರ್ಯರು, ವೀರಶೈವರು ಅವರ ಮುಖದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನಗಳಲ್ಲಿ ಶಿರೋಲಿಂಗದಲ್ಲಿ ಶಿರಸ್ಸಿನ ಮೇಲೆ ಶಿವಲಿಂಗ ಚಿಹ್ನೆ ಇರಬೇಕು. ಯಾವ ಶಿಲ್ಪ ಆಗಲಿ, ನೀವು ಯಾವ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ, ಶಿವಾಲಯವಾಗಲಿ ಒಂದು ವೀರಭದ್ರಾಲಯವಾಗಲಿ, ಆ ವೀರಭದ್ರನಿಗೆ ಶಿವಲಿಂಗ ಧಾರಣ, ಭದ್ರಕಾಳಿಗೆ ಶಿವಲಿಂಗ ಧಾರಣ, ಷಣ್ಮುಖ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ, ಷಣ್ಮುಖನಿಗೆ ಶಿವಲಿಂಗ ಇರಬೇಕು. ಈ ತರ ಈ ಆಲಯದಲ್ಲಿ ಇರುವಂತಹ ಎಲ್ಲಾ ಉಪದೇವತೆಗಳಿಗೆ ನಾವು ಶಿವಲಿಂಗ ಧಾರಣೆ ಮಾಡಿದ್ರೆ ಅದು ವೀರಶೈವ ಆಚಾರ ಸಂಪ್ರದಾಯವನ್ನು ಪ್ರತಿಬಿಂಬಿಸುತ್ತೆ. ಅದೊಂದು ವಿಷಯ. ಮತ್ತೆ ಇಂಥ ವಿಶೇಷವಾದಂತಹ ವೀರಶೈವ ಆಚಾರವನ್ನು ಪ್ರತಿಬಿಂಬಿಸುತ್ತಿರುವಂತಹ ಆಲಯದ
ಚರಿತ್ರೆ ಯಾರು ನಿರ್ಮಾಣ ಮಾಡಿದ್ದಾರೆ ಆಲಯಗಳನ್ನು ಅಂದ್ರೆ ನಮ್ಗೆ ಚರಿತ್ರೆಯಲ್ಲಿ ಏನಿದೆ ಅಂದ್ರೆ ಈ ದೇವಸ್ಥಾನವನ್ನು ನಮಗೆ ಚೋಳರು 8ರಿಂದ 9ನೇ ಶತಮಾನ ಮಧ್ಯ ಒಳಗಡೆ ಈ ದೇವಾಲಯ ನಿರ್ಮಾಣವಾಗಿದೆ. ಚೋಳ ನಿರ್ಮಾಣ ದೇವಾಲಯ ಇದು ರಾಜರಾಜ ಚೋಳನು ನಿರ್ಮಾಣ ಮಾಡಿರುವಂತಹ ದೇವಸ್ಥಾನ. ಮತ್ತೆ ಚೋಳರು 137 ಸಂವತ್ಸರಗಳು ದೇವಾಲಯವನ್ನು ಎಲ್ಲ ಪೂಜೆಗಳು ಪುನಸ್ಕಾರಗಳು ಎಲ್ಲ ಅವರಿಂದ ನಡೆದಿದ್ದರು. ಮತ್ತೆ ಕಾಕತೀಯರು ಗಣಪತಿ ದೇವರು ಇವರು ಕ್ರಿಸ್ತ ಶಕ 1250ರಲ್ಲಿ ಜೀರ್ಣೋದ್ಧರಣ ಮಾಡಿದ್ದಾರೆ. ಮತ್ತೆ ಮತ್ತೆ ಅವರು ಹೋಗಿದೆ. ಪಾಂಡ್ಯರ ಕಾಲದಲ್ಲಿ ಈ ದೇವಾಲಯದಲ್ಲಿ ಯಾವುದೇ ಪೂಜೆಗಳು ನಡೆದಿದ್ದಿಲ್ಲ ಆವಾಗ. ಮತ್ತೆ ವಿಜಯನಗರ ಸಾಮ್ರಾಜ್ಯ ಕಾಲ ಬಂದಿದೆ. ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ 2ನೆಯ ಪ್ರೌಢ ದೇವರಾಯರು ಅವರ 14ನೇ ಶತಮಾನ ಇವರದು. ಈ ಮಧ್ಯಕಾಲದಲ್ಲಿ ಈ ವೀರಭದ್ರ ಸ್ವಾಮಿ ದೇವಾಲಯ ಪೂರ್ತಿ ಜೀರ್ಣೋದ್ಧರಣವಾಗಿದೆ. ಸಂಪೂರ್ಣವಾಗಿ ಜೀರ್ಣೋದ್ಧರಣವಾಗಿದೆ ಮತ್ತು ವಿಶೇಷವಾದಂತಹ ಪೂಜೆಗಳು ವಿಶೇಷವಾದಂತಹ ಉಪಚಾರಗಳು ಇವರ ಕಾಲದಲ್ಲೇ ನಡೆದಿದ್ದು, ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲೇ ನಡೆದಿದ್ದು. ಮತ್ತೆ ಕ್ರಿಸ್ತ ಶಕ 1520 ಮೇ 25ನಲ್ಲಿ ಶ್ರೀಕೃಷ್ಣ ದೇವರು ರಾಯಚೂರಿನಲ್ಲಿ ವಿಜಯವನ್ನು ತಗೊಂಡು ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ಈ ರಾಯಚೋಟಿ ವೀರಭದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಭೂದಾನವನ್ನು ಮಾಡಿದ್ದಾರಂತೆ ಅಂತ ಶಾಸನ ಇದೆ. ಮತ್ತೆ 1546 ಶತಮಾನದಲ್ಲಿ ಸದಾಶಿವ ದೇವರಾಯರು ಈ ದೇವಾಲಯದ ಗರ್ಭಗುಹವನ್ನು ಮತ್ತೆ ಪುನಃ ನಿರ್ಮಾಣ ಮಾಡಿದ್ದಾರೆ, ಜೀರ್ಣೋದ್ಧರಣ ಮಾಡಿದ್ದಾರೆ. ಮತ್ತೆ ಈ ಆಲಯ 1611ನೇ ಶತಮಾನದಲ್ಲಿ ಗೋಲ್ಕೊಂಡ ನವಾಬರು ಅಂದ್ರೆ ತುಷ್ಕರು ಅವರ ಕಾಲದಲ್ಲಿ ಹೋಗಿದೆ. ಆ ಕಾಲದಲ್ಲಿ ಅಂದ್ರೆ 16ನೇ ಶತಮಾನದಲ್ಲಿ ಈ ರಾಚೋಟಿಗೆ ಭಾರಿ ಒಂದು ಪ್ರಕೃತಿ ವೈಪರೀತ್ಯದಿಂದ ವಿಪತ್ತು ಬಂದಿದೆ. ಈ ಕ್ಷಣದಲ್ಲೇ ಇಲ್ಲಿ ಇರುವಂತಹ ವೀರಶೈವರು ಎಲ್ಲರೂ ಕರ್ನಾಟಕ ಇತರ ಪ್ರಾಂತಗಳಿಗೆ ವಲಸೆ ಹೋಗಿದ್ದಾರೆ, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಅಲ್ಲಿ. ಯಾಕೆ ಅಂದ್ರೆ ಹೇಳ್ಬೇಕಂದ್ರೆ ಇದು ಇಲ್ಲಿ ವೀರಶೈವರು ಇದ್ರು, ವೀರಶೈವ ಆಚಾರ ಪರವಾಗಿ ಪೂಜೆಗಳು ನಡೀತಿತ್ತು ಅಂತ ಎಲ್ಲ ಹೇಳಬಹುದು ನಾವು. ಆ ಶಾಸನ ಪರವಾಗಿ ಚಾರಿತ್ರಿಕ ಪರವಾಗಿ ಅದೊಂದು ಪ್ರಬಲ ಉದಾಹರಣೆ ಏನಂದ್ರೆ ನಿಮ್ಗೆ ತಿಂತಿನಿ ಮೌನೇಶ್ವರರು ಇದ್ದಾರೆ, ಕರ್ನಾಟಕದಲ್ಲಿ ಇದೆ. ತಿಂತಿನಿ ಮೌನೇಶ್ವರರು ವಿಶ್ವಕರ್ಮದ ಗುರುವರ್ಯರವರು. ಈ ತಿಂತಿನಿ ಮೌನೇಶ್ವರರ ಶಿಷ್ಯರಾದ ಒಬ್ಬರು ಇಲ್ಲಿ ರಾಚೋಟಿಗೆ ಬಂದು ಈ ರಾಚೋಟಿ ಕ್ಷೇತ್ರದಲ್ಲಿ 1 ಲಕ್ಷ ಜಂಗಮರಿಗೆ ಏಕಪಂಕ್ತಿ ಭೋಜನ ನೀಡಬೇಕು ಅಂತ ಅವರು ನಿರ್ಣಯ ಮಾಡಿಕೊಂಡಿದ್ದಾರೆ. ಅದಕ್ಕೋಸ್ಕರಕ್ಕಾಗಿ ಅವರ ಗುರುವು ಆಗಿರುವಂತಹ ತಿಂತಿನಿ ಮೌನೇಶ್ವರನ್ನು ಕರ್ಕೊಂಡಿಲ್ಲಿಗೆ ಬಂದಿದ್ದಾರೆ. ತಿಂತಿನಿ ಮೌನೇಶ್ವರರಿಗೆ 3 ತಗೊಂಡು ಹೋಗಿ ಆ ದೇವಸ್ಥಾನದಲ್ಲೇ ಪ್ರಸಾದವನ್ನು ಮಾಡಿ ಆ ವೀರಭದ್ರ ಸ್ವಾಮಿಯ ನೈವೇದ್ಯವನ್ನು ಮಹತ್ಯ ವೀರಭದ್ರ ಸ್ವಾಮಿ ಅವರು ಪ್ರತ್ಯಕ್ಷವಾಗಿ ಇದ್ದಾರೆ ಅಂತ ಸಮಯ ದೇವಾಲಯವನ್ನು ಮುಚ್ಚಿ ಹಾಕಿದ್ದಾರೆ. ಅವಾಗ ಆ ತಿಂತಿನಿ ಮೌನೇಶ್ವರರು ಹೊರಗಡೆ ನಿಂತ್ಕೊಂಡು ಆ ವೀರಭದ್ರೇಶ್ವರನ್ನು ಪ್ರಾರ್ಥನೆ ಮಾಡಿದ್ರು. ಅವಾಗ ಎಲ್ಲಾರು ಜನ ನೋಡುತ್ತಾ ಇದ್ದಾರೆ. ಅವಾಗ ನಿಮ್ಗೆ ಸಾಕ್ಷಾತ್ತು ರಾಚೋಟಿ ವೀರಭದ್ರ ಸ್ವಾಮಿ ಗರ್ಭಾಲಯವನ್ನು ಬಿಟ್ಟು ಹೊರಗಡೆ ಬಂದು ಸಾಕ್ಷಾತ್ ತಿಂತಿನಿ ಮೌನೇಶ್ವರ ಸ್ವಹಸ್ತದಿಂದ ಪ್ರಸಾದವನ್ನು ತಿಂದು ಹೋಗಿದ್ದಾರೆ. ಎಷ್ಟು ದೊಡ್ಡ ಅದ್ಭುತವಾದ, ಎಷ್ಟು ಕರುಣಾಮಯ, ಭಕ್ತರಿಗೆ ಎಷ್ಟು ದಾಸೋಹ ವೀರಭದ್ರ, ಭಕ್ತಿಗೆ ಎಷ್ಟು ದಾಸೋಹ ವೀರಭದ್ರ ಸ್ವಾಮಿ. ನಮ್ಗೆ ಇಲ್ಲಿ ಒಂದು ಉದಾಹರಣೆ, ವೀರಭದ್ರ ಸ್ವಾಮಿ ಸಾಕ್ಷಾತ್ ಇದ್ದಾರೆ ಎಂಬುದಕ್ಕೆ ಇದು ಒಂದು ಉದಾಹರಣೆ. ನಿಮಗೆ ತಿಂತಿನಿ ಮೌನೇಶ್ವರ ಚರಿತ್ರೆಯಲ್ಲಿಯೂ ಈ ಕಥೆ ಸಿಗ್ತದೆ. ಮತ್ತೆ ಇನ್ನೊಂದು ಈ ತರ 16ನೇ ಶತಮಾನದಲ್ಲಿ ನೋಡ್ರಿ 1 ಲಕ್ಷ ಜಂಗಮರು ಇಲ್ಲಿದ್ರು, ಏಕಪಂಕ್ತಿಯಲ್ಲಿ ಭೋಜನ ಮಾಡಿದ್ದಾರೆ. ಅವಾಗ
16ನೇ ಶತಮಾನದಲ್ಲಿ ಇದ್ರು. ಅವಾಗ 16ನೇ ಶತಮಾನದಲ್ಲಿ ಎಲ್ಲಾರು ಇಲ್ಲಿಂದ ಹೋಗ್ಬಿಟ್ರು. ಮತ್ತೆ ಛತ್ರಪತಿ ಶಿವಾಜಿ ಅವರ ಕಾಲದಲ್ಲಿಯೂ ಈ ರಾಚೋಟಿ ವೀರಭದ್ರ ಸ್ವಾಮಿ ದೇವಸ್ಥಾನ ಅವರ ಈ ರಾಚೋಟಿ ಪ್ರಾಂತ ಎಲ್ಲ ಅವರ ಜಮೀನಲ್ಲಿ ಅವರ ಪರಿಪಾಲನೆಯಲ್ಲಿ ಇತ್ತು. ಈ ಇವೆಲ್ಲ ವಿಷಯಗಳು ಚಾರಿತ್ರಕ ಶಾಸನ ವಿಷಯಗಳು ನೋಡ್ರಿ. ಇವಾಗ ಅಲ್ಲಿಂದ ನಿಮ್ಗೆ 8ನೇ ಶತಮಾನದಿಂದ 16ನೇ ಶತಮಾನ ಎಲ್ಲ ರಾಜಾದಿರಾಜಗಳು ಎಲ್ಲರೂ ಸ್ವಾಮಿಯನ್ನು ಸೇವೆ ಮಾಡಿದ್ದಾರೆ, ಸ್ವಾಮಿ ಭಕ್ತಿಗೆ ಪಾತ್ರರಾಗಿದ್ದಾರೆ. ಅದಕ್ಕೋಸ್ಕರಕ್ಕಾಗಿ ಅವರು ಇಲ್ಲಿಗೆ ಇವಾಗ ರಾಜರು ಎಲ್ಲಿಗೆ ಯುದ್ಧಕ್ಕೆ ಹೋಗ್ಬೇಕಂದ್ರೆ ಬಂದು ವೀರಭದ್ರ ಸ್ವಾಮಿ ದರ್ಶನವನ್ನು ಮಾಡಿ ಆ ಸ್ವಾಮಿಯ ಅನುಗ್ರಹವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ವಿಜಯ ಸಿಕ್ಕಿದ ನಂತರ ಆ ರಾಜರು ಬಂದು ಸ್ವಾಮಿಗೆ ಖಡ್ಗಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಒಂದು ವಿಶೇಷವಾದಂತಹ ಪವಾಡವಿದೆ. ಈ ತರ ಎಲ್ಲಾ ರಾಜಾದಿರಾಜಗಳು ಸ್ವಾಮಿಯವರನ್ನು ಸೇವೆ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ಈ ರಾಚೋಟಿಯ ಕ್ಷೇತ್ರದಲ್ಲಿ ಇರುವಂತಹ ವೀರಭದ್ರ ಸ್ವಾಮಿಯವರನ್ನು ರಾಚನ್ನ ಅಂತ ಕರೆಯುತ್ತಾರೆ, ರಾಚರಾಯ ಅಂತ ಕರೆಯುತ್ತಾರೆ. ಮುದ್ದುಗಾಗಿ ರಾಚರಾಯ, ರಾಚನ್ನ ಅಂತ ಕರೆಯುತ್ತಾರೆ. ಕನ್ನಡ ಪ್ರಾಂತದವರು ವೀರಣ್ಣ ಅಂತ ಕರೆಯುತ್ತಾರೆ. ಇದೊಂದು ವಿಶೇಷವಾದಂತಹ ವಿಷಯ. ಮತ್ತು ಈ ರಾಚರಾಯನು ಅಂದ್ರೆ ಈ ರಾಚನ್ನ ಇರುವಂತಹ ಈ ಯಾವುದು ಕ್ಷೇತ್ರ ಇದೆಯೋ ಇದು ರಾಚೋಟಿ, ರಾಯಚೋಟಿ, ರಾಚಭಟ್ಟಿ ಅಂತ ಹಳ್ಳೆಯ ಕಾಲದಲ್ಲಿ ಕರೀತಾ ಇತ್ತು. ಕಾಲಕ್ರಮೇಣ ಆ ಹೆಸರೇ ಇವಾಗ ರಾಯಚೋಟಿ ಅಂತ ಬಂದಿದೆ. ಅಂದ್ರೆ ಇವಾಗ ದೇವರಿಗೆ ಇರುವಂತಹ ಹೆಸರ ಮೇಲೆ ಈ ಗ್ರಾಮದ ಹೆಸರಿದೆ. ಗ್ರಾಮಾಧಿಪತಿ ಸಾಕ್ಷಾತ್ ರಾಚೋಟಿ ವೀರಭದ್ರನೇ ಅಂತ ಒಂದು ನಿರ್ಣಯವಾಗಿದೆ. ಮತ್ತು ನಿಮಗೆ ಇಲ್ಲಿ ಒಂದು ವಿಶೇಷವಾದ ಇನ್ನೊಂದು ಮಹಾತ್ಮೆ, ಈ ವೀರಭದ್ರ ಸ್ವಾಮಿಯವರು ಸಾಕ್ಷಾತ್ ಇದ್ದಾರೆ. ಯಾಕೆ ಇದ್ದಾರೆ? ಈ ವೀರಶೈವವನ್ನು ಉಳಿಸೋದಕ್ಕೆ ಇದ್ದಾರೆ. ವೀರಶೈವ ಧರ್ಮ ಧ್ವಜವನ್ನು ಎತ್ತಿ ಹಿಡಿದೋದಕ್ಕೆ ಅವರು ಇದ್ದಾರೆ. ರಾಚೋಟಿ ವೀರಭದ್ರ ಸ್ವಾಮಿ ಅಂತ ಒಂದು ವಿಶೇಷವಾದಂತಹ ಪವಾಡವಿದೆ. ಇಲ್ಲಿ ಸಪ್ಪಿಡಿ ಸಿದ್ಧ ಮಲ್ಲಿಕಾರ್ಜುನ ಸ್ವಾಮಿ ರಾಚಭಟ್ಟಿ ಅಂತ ಒಬ್ಬ ಮಹಾತ್ಮರು, ಒಬ್ಬ ಗುರುಗಳು ಇಲ್ಲಿ ಇದ್ರು. ಈ ವೀರಭದ್ರ ದೇವಾಲಯ ಮಠಾಧಿಕಾರಿಗಳಾಗಿ ಆ ಸಪ್ಪಿಡಿ ಸಿದ್ಧಲಿಂಗ ಮಲ್ಲಿಕಾರ್ಜುನ ಸ್ವಾಮಿಯವರು ಸ್ವಾಮಿಯವರ ಎಲ್ಲಾ ಸೇವೆಗಳನ್ನು ಮಾಡ್ತಾ ಇದ್ರು. ಎಲ್ಲಾ ಪೂಜೆಗಳನ್ನು ಅವರ ಅಧ್ಯಕ್ಷತನಾಗಿ, ಅವರ ಮಠಾಧ್ಯಕ್ಷರಾಗಿ ನಡೀತಾ ಇದ್ರು. ಈ ಮಠಗಳನ್ನು ರಾಚಭಟ್ಟಿ ಮಠ ಅಂತ ಕರೆಯುತ್ತಾರೆ. ಮತ್ತು ಒಂದು ಕಾಲದಲ್ಲಿ ವೈಷ್ಣವ ಆಚಾರ್ಯರಿಗೆ ಮತ್ತು ವೀರಶೈವ ಆಚಾರ್ಯರಿಗೆ ಈ ದೇವಾಲಯದ ಆಧಿಪತ್ಯದ ಬಗ್ಗೆ ಒಂದು ಸಂಕಟವಾದ ಪರಿಸ್ಥಿತಿ ಬಂದಿತ್ತು. ಅವಾಗ ಆ ವೈಷ್ಣವ ಆಚಾರ್ಯರು ಸಪ್ಪಿಡಿ ಸಿದ್ಧಲಿಂಗ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಕಡೆಗೆ ಬಂದು, ನೀವು ಇಲ್ಲಿ ಪೂಜೆ ಮಾಡ್ಬೇಕಂತ ಅರ್ಹತೆ ದೊಡ್ಡ ನಂದಿ ಇದೆ, ಆ ನಂದಿಗೆ ನೀವು ಸೊಪ್ಪೆ ತಿನ್ನಿಸಿ ನೀರು ಕುಡಿಸಬೇಕು ಅಂತ ಹೇಳುತ್ತಾ ಒಂದೊಂದು ಚಾಲೆಂಜ್ ಅಂತಾರಲ್ಲ, ಚಾಲೆಂಜ್ ಮಾಡುತ್ತಾರೆ. ನೀವು ಈ ತರ ಮಾಡ್ರಿ, ನೆಲ್ಲು ಬಿಟ್ಟು ಹೋಗ್ತೀವಿ ನಾವು ದೇವಸ್ಥಾನ, ನೀವು ಈ ದೇವಸ್ಥಾನವನ್ನು ಪೂಜೆಗಳು ಮಾಡೋದಕ್ಕೆ ನೀವು ಅರ್ಹರು ಅಂತ ನಾವು ಬಿಟ್ಟು ಹೋಗ್ತೀವಂತ ಅವ್ರಿಗೆ. ಅವಾಗ ಸಪ್ಪಿಡಿ ಸಿದ್ಧಲಿಂಗ ಮಲ್ಲಿಕಾರ್ಜುನ ಸ್ವಾಮಿಯವರು ಆ ವೀರಭದ್ರ ಸ್ವಾಮಿಯವರನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಮಹಾನಂದಿ ಮುಂದೆ ಸೊಪ್ಪೆ ಹಾಕಿ ನೀರು ಹಿಡಿದ ನಂತರ ತಕ್ಷಣ ಆ ಶಿಲ್ಪ ಅಂದ್ರೆ ರಾತಿ ಶಿಲ್ಪವಾಗಿರುವಂತಹ ಮಹಾನಂದಿ ಎದ್ದು ಬಂದು ಆ ಸೊಪ್ಪೆ ತಿಂದು ನೀರು ಕುಡಿದು ಹೋಗಿ ಮತ್ತೆ ಕೂಡ್ತಾನೆ. ನೋಡ್ರಿ ಎಷ್ಟು ಅದ್ಭುತವಾದ ವಿಷಯ ಇದು. ಒಂದು ಶಿಲ್ಪ ಎದ್ದು ಬಂದು ಸೊಪ್ಪೆ ತಿಂದು ನೀರು ಕುಡಿದು ಹೋಗಿ ಕೂತ್ಕೊಂಡಿದೆ ಅಂದ್ರೆ ಎಷ್ಟು ಅದ್ಭುತವಾದ, ಎಷ್ಟು ಮಹಾತ್ಮೆ ಇರಬೇಕು ವೀರಶೈವ ಆಚಾರ್ಯರಿಗೆ ಮತ್ತೆ ಆ ರಾಚೋಟಿ ವೀರಭದ್ರ ಸ್ವಾಮಿಗೆ ಅಂತ ಇದು ಒಂದು ಅದ್ಭುತವಾದ ಮಹಾತ್ಮ ವಿಷಯ. ಅವತ್ತಲಿಂದ ಈ ವೀರಭದ್ರ ಸ್ವಾಮಿಯ ದೇವಸ್ಥಾನವನ್ನು ವೀರಶೈವ ಆಚಾರ್ಯರಿಗೆ ನಿಮ್ಗೆ ಆ ಶಕ್ತಿ ಇದೆ ಅಂತ ಅವರು ಹೇಳಿ ಆ ವೈಷ್ಣವ ಆಚಾರ್ಯರು ಹೋಗಿದ್ದಾರೆ. ಈ ವಿಷಯವನ್ನೇ ಅವತ್ತಲಿಂದ ನಮ್ಗೆ ರಾಚಭಟ್ಟಿ ಮಠ ಅಂತ ಮಠಾಧೀಶರು ಅಂತ ಇದು ಈ ವೀರಶೈವ ಸಂಪ್ರದಾಯ ಪರವಾಗಿ
ಅಂದ್ರೆ ಇತರತ್ರ ಅಂದ್ರೆ ಬೇರೆ ಸ್ಥಳಗಳಲ್ಲಿ ಇರುವಂತಹ ಆಚಾರ್ಯರು ಅವರು ಭಕ್ತರು ಉತ್ತರವನ್ನು ಬರೆತಾ ಇದ್ರು. ಈ ಉತ್ತರಗಳಲ್ಲಿ ಆ ಅವರ ಹೆಸರನ್ನು ಮೆನ್ಷನ್ ಮಾಡ್ಬೇಕಂದ್ರೆ, ಅವರ ಹೆಸರನ್ನು ಹೇಳ್ಬೇಕಂದ್ರೆ ಮುಂದೆ ಒಂದು ಬಿರುದಾವಳಿಯನ್ನು ಹೇಳುತ್ತಾ ಇದ್ರು. ಅದು ನೋಡ್ರಿ ಹೇಗಿದೆ. ರಾಜಾದಿರಾಜ ಮಾನ್ಯ ರಾಜಶ್ರೀ ಆದಿ ಸಾಂಗೋಳಿ ಮಠ ಮೊದಲಾದ ಸಮಸ್ತ ದೇಶದ ಮಠಕ್ಕೆ ಕರ್ತೃಗಳಾದ ರಾಚೋಟಿ ದೇವರ ಚರಣಾರವಿಂದಕ್ಕೆ ಪರತರ ಪರಂಜ್ಯೋತಿ ಪಂಡಿತಾರಾಧ್ಯ ಸ್ಥಳ ಪಚ್ಚದ ಕಂಧೆ ಕರ್ತೃಗಳಾದ ರಾಚೋಟಿ ದೇವರ ಚರಣಾರವಿಂದಕ್ಕೆ ಮತ್ತೊಂದರಲ್ಲಿ ವೇದ ವೇದಾಂತ ಸಿದ್ಧಾಂತವು ಪುರಾಣಾಗಮ ಇತಿಹಾಸ ಶಾಸ್ತ್ರ ಪ್ರಸಿದ್ಧ ಶ್ರೀಮದ್ ವೀರಶೈವ ಮತ ಸ್ಥಾಪನಾಚಾರ್ಯವರ್ಯ ಶ್ರೀಮನ್ ನಿರಾಧಾರಿ ದೇಶಿಕವರೇ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿಗೆ ಅಂತ ಈ ತರ ಅವರು ಉತ್ತರಗಳನ್ನು ಬರ್ತಾ ಇದ್ರು ಎಲ್ಲರಿಗೆ, ಆ ಜಗದ್ಗುರುಗಳಿಗೆ. ನೀವು ನೋಡ್ರಿ, ಅವಾಗಲಿದ್ದ ಈ ಆ ಮಹಾನಂದಿಗೆ ಸೊಪ್ಪೆ ಮತ್ತು ಸೊಪ್ಪೆ ತಿನ್ನಿಸಿ ನೀರು ಕುಡಿಸುತ್ತಿರುವಂತ ಈ ವಿಷಯವನ್ನು ಪ್ರತಿಬಿಂಬಿಸುತ್ತಕ್ಕೆ ಆ ಸಪ್ಪಿಡಿ ಸಿದ್ಧಲಿಂಗ ಮಲ್ಲಿಕಾರ್ಜುನ ಸ್ವಾಮಿಯವರನ್ನು ರಾಚೋಟಿ ಪಟ್ಟಾಧ್ಯಕ್ಷ ಅಂತ, ರಾಚೋಟಿ ಪಟ್ಟಾಧ್ಯಕ್ಷ ಮತ್ತೆ ರಾಚೋಟಿ ಪಟ್ಟಾಧ್ಯಕ್ಷ ಅಂತ ಕರಿತಾ ಇದ್ದರು. ಈ ಮಠದಲ್ಲಿ ಇರುವಂತಹ ಅವರೇ ಕೆಲವು ಕಾಲದಲ್ಲಿ ಸಾಂಗೋಳಿ ಮಠ, ಅಂದ್ರೆ ಸಾಂಗೋಳಿ ಇವಾಗ ನಿಮ್ಗೆ ಶೋಲಾಪುರದಲ್ಲಿ ನೈಋತಿ ಭಾಗದಲ್ಲಿ ಕಾಣಿಸ್ತದೆ, ಸಾಂಗೋಳಿ ಮಠ ಅಂತ ಕರೀತಾರೆ. ಅಲ್ಲಿಯೂ ಇವರು ಹೋಗ್ಬಿಟ್ಟಿದ್ದಾರೆ. ತದನಂತರದಲ್ಲಿ ಮತ್ತೆ ಇವರು ಮಠದ ಅಧಿಕಾರಿಗಳು ಬಿಜಾಪುರಿಯಲ್ಲಿ ಒಂದು ಮಠವಿದೆ, ಸೊಪ್ಪೆ ಮಠ ಅಂತ ಒಂದು ಇದೆ. ಆ ಬಿಜಾಪುರದಲ್ಲಿ ಇರುವಂತಹ ಸೊಪ್ಪೆ ಮಠೆಯ ಅಧಿಕಾರಿಗಳೇ ಇಲ್ಲಿ ಪರಂಪರಾಗತವಾಗಿ ಈ ರಾಚೋಟಿ ವೀರಭದ್ರ ಸ್ವಾಮಿಯ ಮಠದ ಅಧಿಕಾರಿಗಳಾಗಿ, ರಾಜಭಟ್ಟಿ ಮಠ ಅಧಿಕಾರಿಗಳಾಗಿ ವೀರಭದ್ರ ಸ್ವಾಮಿಯವರ ದೇವಸ್ಥಾನದಲ್ಲಿ ಎಲ್ಲಾ ಪೂಜೆಗಳನ್ನು ನಡೆಸ್ತಾ ಇದ್ದಾರೆ ಅಂತ ಒಂದು ಅದ್ಭುತವಾದಂತಹ ಮರಾಠಿಯಲ್ಲಿ ಇರುವಂತಹ ಒಂದು ಆಧಾರವಿದೆ, ಮರಾಠಿ ಗ್ರಂಥದ ಆಧಾರವಿದೆ. ಮತ್ತೆ ಇನ್ನೊಂದು ಇದು ಒಂದು ಮಹಾತ್ಮ್ಯ, ವೀರಭದ್ರ ಸ್ವಾಮಿಯವರು ಪ್ರತ್ಯಕ್ಷವಾಗಿ ಇದ್ದಾರೆ ಅಂತ ಇದೊಂದು ಮಹಾತ್ಮ್ಯ. ಮತ್ತು ನಮಗೆ ಈ ವೀರಭದ್ರ ಸ್ವಾಮಿ ಅವರ ದೇವಾಲಯ ಇಷ್ಟು ಅದ್ಭುತವಾದ ದೇವಾಲಯ ಮತ್ತು ಸ್ವಾಮಿಯವರು ಸ್ವಾಮಿ ಇಷ್ಟು ಮಹತ್ವವಾದಂತ ಈ ದೇವಾಲಯ, ಈ ಕ್ಷೇತ್ರಕ್ಕೆ ಒಂದು ಅದ್ಭುತವಾದ ವಿಶೇಷವಾದಂತಹ ಒಂದು ಪ್ರತೀತಿ ಇದೆ. ಇದು ದಕ್ಷಿಣ ಕಾಶಿ ಅಂತ ಕರೆಯುತ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ, ನೀವು ನೋಡ್ರಿ ನಮ್ಮ ಇದೆ, ಅದು ವಿಮರ್ಶ ರೂಪ ನಿಮ್ಮ ಮನೆ ದೇವರು ನನ್ನ ಪೂಜೆ ಮಾಡಿಕೊಳ್ಳ್ರಿ ನೀವಂತ. ಈ ದೇವಾಲಯ ಹೇಗಿರುತ್ತೋ ಅದೆಲ್ಲ ಅವ್ರಿಗೆ ಸ್ವಪ್ನದಲ್ಲಿ ಕಾಣಿಸ್ತದೆ. ಅವರು ಬಂದು ಹೇಳ್ತಾರೆ, ಸ್ವಾಮಿ ಇವೆಲ್ಲ ನಮಗೆ ಕಾಣಿಸಿದ್ದಾವೆ, ಈ ಗೋಪುರ ಕಾಣಿಸಿದೆ, ಈ ನಂದಿಗಳು ಕಾಣಿಸಿದ್ದಾವೆ, ಈ ಆ ಪಕ್ಕದಲ್ಲಿರುವಂತಹ ಆ ಪಕ್ಕದಲ್ಲಿರುವಂತಹ ಚಂಡಿ ಅಪ್ಪಮಾರ್ ಕಾಣಿಸಿದೆ, ಗಣಪತಿ ಎಲ್ಲಾ ಕಾಣಿಸಿದ್ದಾರೆ, ನಮ್ಗೆ ಈ ಆಲಯ ಹೇಗಿರುತ್ತೋ ಹಂಗೆ ನಾವು ಈ ಸ್ವಪ್ನದಲ್ಲಿ ಬಂದಿದ್ದೆ, ಸ್ವಾಮಿಯವರೇ ನಮ್ಮಲ್ಲಿ ಕರೆಸ್ಕೊಂಡಿದ್ರು ಅಂತ ಹೇಳ್ತಾರೆ. ಇಷ್ಟು ವಿಶೇಷವಾದಂತಹ ವೀರಭದ್ರ ಸ್ವಾಮಿ ಕ್ಷೇತ್ರ ರಾಯಚೂರು ವೀರಭದ್ರ ಸ್ವಾಮಿ ಕ್ಷೇತ್ರ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ, ರಾಯಚೂರು ಕ್ಷೇತ್ರದಲ್ಲಿ ನೀವು ಎಲ್ಲಾ ಕಡೆ ನೋಡ್ರಿ, ವೀರಭದ್ರ ಸ್ವಾಮಿಯವರ ಅಂದ್ರೆ ಬಲಭಾಗದಲ್ಲಿ ದಕ್ಷ ಬ್ರಹ್ಮಣಿ ಇರ್ತಾನೆ. ಹೇಗಿರ್ತಾನ? ನಿಂತ್ಕೊಂಡಿರ್ತಾನೆ. ಆದ್ರೆ ಇಲ್ಲಿ ಮಾತ್ರ ದಕ್ಷ ಬ್ರಹ್ಮನು ಕುತ್ಕೊಂಡಿರ್ತಾನ, ಪದ್ಮಾಸನವಾಗಿ ಕೂತ್ಕೊಂಡಿರ್ತಾನ. ಯಾಕೆಂದ್ರೆ ದಕ್ಷ ಬ್ರಹ್ಮನಿಗೆ ಜ್ಞಾನೋಪದೇಶ, ಶಿವದೀಕ್ಷೋಪದೇಶ ಆಗಿರುವಂತಹ ಸ್ಥಾನ ಈ ರಾಯಚೂರು ವೀರಭದ್ರ ಸ್ಥಾನ ಕ್ಷೇತ್ರ ಅಂತ ಹೇಳುತ್ತಾರೆ ತಲಪುರಾಣದಲ್ಲಿ. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷವಾದಂತ ವಿಶೇಷ ಏನಂದ್ರೆ, ನಿಮ್ಗೆ ಹಿಂದೆ ತಿಳಿಸಿ ನಾನು, ಈ ದೇವಾನುದೇವತೆಗಳು ಎಲ್ಲಾರು ಈ ವೀರಭದ್ರ ಸ್ವಾಮಿಯವರ ಪಾದ ಪೂಜೆಯನ್ನು ನಾವು ಮಾಡಿಕೊಂತೀವಿ ಅಂತ ವರವನ್ನು ಹೊಂದಿದ್ದಾರೆ. ಅದು ಪ್ರತ್ಯಕ್ಷವಾಗಿ ನಾವು ಈಗ ನೋಡಬಹುದು. ನೀವು ದೇವಾಲಯ ನೋಡಿದ್ರೆ ಇದು ಆಗಮೋಕ್ತವಾಗಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ. ಪ್ರಧಾನ ಅಂತರಾಲಯ ಬಹಳ ಎಲ್ಲ ಇರ್ತವೆ. ಅಂದ್ರೆ ನಿಮ್ಗೆ ಮಾರ್ಚ್ 31ನೇ ತಾರೀಕು ತಕ್ಕ ಸೂರ್ಯ ಉದಯದಲ್ಲಿ ಸೂರ್ಯ ಕಿರಣ ರೂಪವಾಗಿ ದೇವಾನುದೇವತೆಗಳು ಎಲ್ಲಾರು ಬಂದು ಆ ಪಾದ ಪೂಜೆಯನ್ನು ಮಾಡ್ಕೊತಾರಂತ ಒಂದು ಪ್ರಸಿದ್ಧಿ. ಅದಕ್ಕೋಸ್ಕರಕ್ಕಾಗಿ
ರಾಯಚೂರು ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಮಾರ್ಚ್ 27ರಿಂದ 31ನೇ ತಾರೀಕು ತನಕ ಸೂರ್ಯ ಕಿರಣಗಳು ಸ್ವಾಮಿ ಪಾದಗಳ ಮೇಲೆ ಬೀಳ್ತಾವ. ಸೂರ್ಯ ಕಿರಣಗಳು ವೀರಭದ್ರ ಸ್ವಾಮಿಯ ಪಾದ ಮೇಲೆ ಬೀಳಬಲ್ಲುವಂತ ಸ್ಥಾನ ಒಂದು ರಾಯಚೂರು ವೀರಭದ್ರ ಸ್ವಾಮಿ ಕ್ಷೇತ್ರ. ಅಂತಹ ಮಹತ್ವಪೂರ್ಣ ವಿಶೇಷವಾದಂತಹ ಕ್ಷೇತ್ರ ರಾಯಚೂರು ವೀರಭದ್ರ ಸ್ವಾಮಿ ಕ್ಷೇತ್ರ. ಮತ್ತೆ ಇಲ್ಲಿ ನಿಮಗೆ ವಿಶೇಷವಾದಂತಹ ಮಹೋತ್ಸವಗಳು ನಡೆಯುತ್ತವೆ. ಇವೆಲ್ಲ ಆಗಮೋಕ್ತಕವಾಗಿ ಇಷ್ಟು 11 ದಿವಸ ಉತ್ಸವಗಳು ನಡೆಯುವಂತಹ ಏಕೈಕ ಸ್ಥಾನ ರಾಯಚೂರು ವೀರಭದ್ರ ಸ್ವಾಮಿ ದೇವಸ್ಥಾನ. ಇಲ್ಲಿ ನಿಮ್ಗೆ ಮೊದಲನೇ ದಿವಸ ಗಣಪತಿ ಪೂಜಾ, ಪುಣ್ಯವಾಚನ, ಅಗ್ರೋದಕ, ಅಂಕುರಾರ್ಪಣ, ತ್ರಿಶೂಲ ಸ್ನಾನ, ಧ್ವಜಾರೋಹಣದಿಂದ ಈ ಮಹೋತ್ಸವಗಳು ಶುರು ಆಗ್ತವ. 2ನೇ ದಿವಸ ಸ್ವಾಮಿಯ ಸ್ಥಾಪನ ಕಲ್ಯಾಣೋತ್ಸವ ಇರ್ತದೆ. 2ನೇ ದಿವಸ ಸಾಯಂಕಾಲದಿಂದ ಸ್ವಾಮಿಗೆ ಸಾಯಂಕಾಲ ಮುಂಜಾನೆ ಪ್ರತ್ಯೇಕವಾಗಿ ವಿವಿಧ ವಾಹನಗಳ ಸೇವೆಗಳು ಇರ್ತದೆ. ವಾಹನ ಸೇವೆಗಳು ಇಲ್ಲಿ ಇರ್ತವೆ. ಮತ್ತೆ ಇಲ್ಲಿ ನಿಮ್ಗೆ ಫಾಲ್ಗುಣ ಶುದ್ಧ ತದಿಯ ಅಂದ್ರೆ ಈ ಶಿವರಾತ್ರಿ ಆಗಿದ ಅನಂತರ ಬರುವ 4ನೇ ದಿವಸ ಇರ್ತದೋ ಅವಾಗ ಸ್ವಾಮಿಯವರಿಗೆ 365 ಸೇರು ಅಕ್ಕಿ ಪ್ರಸಾದವನ್ನು ಮಾಡಿ 365 ಸೇರು ಅನ್ನವನ್ನು ಒಂದು ರಾಶಿ ಹಾಕಿ, ಒಂದು ರಾಶಿ ತರ ಹಾಕಿ ಮಹಾಮಂಟಪದಲ್ಲಿ ಹಾಕಿ ಆ ವೀರಭದ್ರ ಸ್ವಾಮಿಗೆ ಮಹಾನಿವೇದನ ಅಂತ ಒಂದು ಪೂಜೆಯನ್ನು ಮಾಡುತ್ತಾರೆ. ಇದು ನಿಮಗೆ ಕೆಲವು ಶಾಸ್ತ್ರದಲ್ಲಿ ಇದೆ. ನಿಮಗೆ ತಿರುಮಲ ತಿರುಪತಿ ದೇವಸ್ಥಾನದಲ್ಲೂ ಇದು ಮಾಡ್ತಾರೆ. ಆದ್ರೆ ಅವರು ಅನ್ನಕೂಟೋತ್ಸವ ಅಂತ ಅಲ್ಲಿ ಕರೆಯುತ್ತಾರ. ಮತ್ತೆ ತಮಿಳುನಾಡಲ್ಲಿ ಕೆಲವು ಅಮ್ಮನವರ ದೇವಸ್ಥಾನಗಳಲ್ಲೂ ಈ ಪೂಜೆಯನ್ನು ಸಲ್ಲಿಸ್ತಾರೆ. ಅಂದ್ರೆ ಒಂದು ಮಹಾ ನೈವೇದ್ಯವನ್ನು ನಿವೇದನ ಮಾಡುತ್ತಾರೆ. ಆ ತರ ವಿಶೇಷವಾದಂತಹ ಪೂಜೆ, ಒಂದು ಆಚಾರ ಈ ರಾಯಚೂರು ವೀರಭದ್ರ ಸ್ವಾಮಿ ಕ್ಷೇತ್ರದಲ್ಲಿ ಪ್ರತ್ಯೇಕವಾಗಿ ಇದೆ. ಇಲ್ಲಿ ಒಂದೇ ಇದೆ, ಅದು 365 ಸೇರು ಅನ್ನ. ಅಂದ್ರೆ ಒಂದು ದಿವಸಕ್ಕೆ ಒಂದು ಸೇರು ಅನ್ನವನ್ನು ತಗೊಂಡು ಹೋಗಿ ಅಲ್ಲಿ ಹಾಕಿ ಆ ವೀರ ದಿವಸ ತ್ರಿನೇತ್ರ ಧಾರಣವನ್ನು ಮಾಡುತ್ತಾರೆ ಸ್ವಾಮಿ. ನಿಮಗೆ ಆ ತ್ರಿನೇತ್ರ ಧಾರಣ ದರ್ಶನ ಆಗಿದ ನಂತರ ನೀವು ನೋಡ್ರಿ ಆ ಮಹಾ ನೈವೇದ್ಯದಲ್ಲಿ ಮೊದಲ ಪದಾರ್ಥಗಳು ಎಲ್ಲಾ ಹಾಕಿರ್ತಾರೆ. ಅಂದ್ರೆ ಒಬ್ಬಟ್ಟು ಹಾಕ್ತಾರೆ, ಪಂಚಾಮೃತ ಹಾಕ್ತಾರೆ, ಚಕ್ಕರ ಹಾಕುತ್ತಾರೆ, ಇವೆಲ್ಲ ಹಾಕ್ತಾರೆ ಅದ್ರ ಮೇಲೆ. ಆದ್ರೆ ಆ ವೀರಭದ್ರ ಸ್ವಾಮಿಯ ದೃಷ್ಟಿಯಿಂದ ಆ ಎಲ್ಲಾ ಮಹಾ ನೈವೇದ್ಯ ಸಪ್ಪದಾಗುತ್ತೆ. ನೀವು ತಿಂದರೆ ನಿಮಗೆ ಗೊತ್ತಾಗ್ತದೆ ದೃಷ್ಟಿ. ಅಂದ್ರೆ ಇಲ್ಲಿ ಪ್ರತ್ಯಕ್ಷವಾಗಿ ಸ್ವಾಮಿ ಆ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾರೆ ಅಂತ ಒಂದು ಪ್ರತೀತಿ ಇದೆ. ಅದನ್ನೇ ಮಹಾ ನೈವೇದ್ಯ ಅಂತ ಕರೀತಾರೆ. ಎಲ್ಲಾ ಭಕ್ತರು ಅವತ್ತಿನ ದಿವಸ ಬಂದು ಆ ನೈವೇದ್ಯವನ್ನು ತಗೊಂಡು ಹೋಗಿ ಇನ್ನಿತರಾಗುತ್ತಾರೆ. ಇದು ಮಹೋತ್ಸವದಲ್ಲಿ ಅತಿ ವಿಶೇಷವಾದಂತಹ ವಿಷಯ. ಮತ್ತು ಈ ಮಹೋತ್ಸವದಲ್ಲಿ ಅಗ್ನಿಕುಂಡ ಇವೆಲ್ಲ ನಡೆಯುತ್ತವ ಕಾರ್ಯಕ್ರಮಗಳು. ಅಗ್ನಿಕುಂಡ ಕಾರ್ಯಕ್ರಮ, ಈ ಮಹಾ ನೈವೇದ್ಯ, ಮಹಾ ರಥೋತ್ಸವ ಇವೆಲ್ಲ ನಡೆಯುತ್ತವೆ. ನಂದಿವಾಹನ ಇಲ್ಲಿ ವಿಶೇಷ ಸ್ವಾಮಿ ಮಹೋತ್ಸವದಲ್ಲಿ ಅಗ್ನಿಗುಂಡ, ನಂದಿವಾಹನೋತ್ಸವ, ಮಹಾ ನೈವೇದ್ಯ, ರಥೋತ್ಸವ ಇವೆಲ್ಲ ವಿಶೇಷವಾದಂತಹ ಕಾರ್ಯಕ್ರಮಗಳು. ಮತ್ತೆ ಈ ರಥೋತ್ಸವ ಆಗಿದ ನಂತರ ಸ್ವಾಮಿಗೆ 9ನೇ ದಿವಸದಲ್ಲಿ ಪೂರ್ಣಾಹುತಿ, ಧ್ವಜ ಅವರೋಹಣ, ಸ್ವಾಮಿಗೆ ವಸಂತೋತ್ಸವ ಇವೆಲ್ಲ ಕಾರ್ಯಕ್ರಮಗಳು ಮಾಡಿ ಆಗಿದ ನಂತರ ತಕ್ಷಣ ದಿವಸದಲ್ಲಿ ಸ್ವಾಮಿಗೆ ಅಶ್ವವಾಹನ ಮತ್ತು ದೇವಿ ತಾಂಡವೋತ್ಸವ, ಚೋರೋತ್ಸವ ಅಂತ ಈ ಚೋರೋತ್ಸವ ಅಂತ ಮಾಡುತ್ತಾರೆ. ವೀರಭದ್ರ ಆಲಯದಲ್ಲಿ ಇರುವಂತಹ ವಿಶೇಷವಾದಂತಹ ವಿಷಯ ಇದೊಂದಿದೆ. ಚೋರೋತ್ಸವ ಅಂದ್ರೆ ನಿಮ್ಗೆ ಶ್ರೀವಾಗಮದಲ್ಲಿ ಮಹೋತ್ಸವ ಸಂದರ್ಭದಲ್ಲಿ ಆ ಸ್ವಾಮಿಯವರು ಪಾರುವೇಟ ಅಂತ ಪಾರುವೇಟಕ್ಕೆ ಹೋಗ್ತಾರೆ. ಅಶ್ವವಾಹನಾರೂಢರಾಗಿ ಪಾರುವೇಟಕ್ಕೆ ಹೋಗ್ತಾರೆ. ಈ ತರ ಅಲ್ಲಿ ಒಂದು ಕರ್ಣ ಬ್ರಹ್ಮ ಅಂತ ಒಂದು ಚೋರನಾಗಿರ್ತಾನ. ಆತನು ಎಲ್ಲಾ ಚೋರಗಳು ಮಾಡಿ ಅಂದ್ರೆ ಕಳ್ಳತನ ಮಾಡಿ ಎಲ್ಲಾ ಧನವನ್ನು ಅಪೇಕ್ಷೆ ಮಾಡಿ ಅಲ್ಲಿರುವಂತಹ ಜಂಗಮರಿಗೆ ಎಲ್ಲರಿಗೆ ಪ್ರಸಾದವನ್ನು ನೀಡುತ್ತಾ ಇರ್ತಾನೆ, ಅನ್ನದಾನವನ್ನು ಮಾಡುತ್ತಾ ಇದ್ದಾನೆ. ಇವೆಲ್ಲ ತಗೊಂಡೋಗಿ ಪರಮೇಶ್ವರಂಗೆ ಹೇಳುತ್ತಾರೆ ಅವರು, ಏನಪ್ಪಾ ನೀನ್ ಈ ತರ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಆ ಇರುವಂತಹ ಚೋರನು, ಸ್ವಾಮಿ ಈ ಕೆಲಸ ನಾನು ಮಾಡುತ್ತಾ ಇಲ್ಲ, ನಾನು ಕರ್ತನಲ್ಲ, ನೀನೇ ಕರ್ತ, ನೀನೇ ಭೋಕ್ತ ಅಂತ ಕೇಳ್ತಾನೆ. ಅಂದ್ರೆ ಆ ಚೋರನಿಗೆ ಇರುವಂತಹ ಆ ಜ್ಞಾನವನ್ನು ನೋಡಿ ಪರಮೇಶ್ವರನು ಅವನಿಗೆ ಆ ಅನುಗ್ರಹವನ್ನು ನೀಡಿ
ನನ್ನ ಮಹೋತ್ಸವ ಸಂದರ್ಭದಲ್ಲಿ ಚೋರೋತ್ಸವವನ್ನು ಮಾಡಿ ನಿನ್ನ ಕಥೆಯನ್ನು ಯಾರು ಹೇಳ್ತಾರೋ ಯಾರು ಹೇಳ್ತಾರೋ ಅವರಿಗೆ ಶಿವಜ್ಞಾನ ಸಿಗ್ತದೆ, ಅಷ್ಟೈಶ್ವರ್ಯ ಸಿಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ರಾಯಚೂರು ವೀರಭದ್ರ ಸ್ವಾಮಿ ಕ್ಷೇತ್ರದಲ್ಲಿಯೂ ಮಹೋತ್ಸವ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ. ಕಾರ್ಯಕ್ರಮಕ್ಕೋಸ್ಕರಕ್ಕಾಗಿ ವೀರಭದ್ರ ಸ್ವಾಮಿಯವರು ಆ ದೇವಸ್ಥಾನದ ಪೂರ್ವ ಭಾಗದಲ್ಲಿ ಇರುವಂತಹ ಆ ಚೋಳಿನ ಮಂಟಪ ಅಂತ ಕರೆಯುತ್ತಾರೆ, ಚೋಳಿನ ಮಂಟಪ ಅಂತ ಕರೆಯುತ್ತಾರೆ ಅದನ್ನು. ಅಲ್ಲಿಗೆ ಹೋಗ್ತಾರೆ ಸ್ವಾಮಿಯವರು. ಅಲ್ಲಿಗೆ ಒಂದು 3 ಕಿಲೋಮೀಟರ್ ಇರ್ತದೆ ಇಲ್ಲಿಂದ ದೇವಸ್ಥಾನದಿಂದ. ಅಶ್ವವಾಹನಾರೂಢಿಯಾಗಿ ಸ್ವಾಮಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ. ಅವಾಗ ಆ ವೀರಭದ್ರ ಸ್ವಾಮಿಯವರು ಅಲ್ಲಿಗೆ ಹೋಗ್ಬೇಕಂದ್ರೆ ಅದು ಚೋಳಿನ